ನಾವು ವೆಡ್ನೆಸ್ಡೇವರೆಗೂ ಇಲ್ಲಿ ಇರೋದಿಲ್ಲ. 400 ರೂಪೀಸ್ ಬರಲ್ಲ, 550 ಲಾಸ್ಟ್, 50 ರೂಪೀಸ್ ಕಡಿಮೆ ಮಾಡ್ತೀನಿ ಅಂತಾನೆ. ಇಲ್ಲ ಫಿಕ್ಸೆಡ್ ರೇಟ್ ಅಂತ ಹೇಳ್ದ. ಬಟ್ ಲಾಸ್ಟ್ ನಾನು 350 ಮಾಡ್ಕೊಂಡು ತಗೊಂಡೆ ಇವೆರಡು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಗೋವಾದಿಂದನೇ ಮಾಡ್ತಿರೋದು ಈ ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಾನು ಗೋವಾದಲ್ಲಿ ಏನೇನು ತಗೊಂಡೆ ಅಂತ ನಾನು ಹೇಳ್ತೀನಿ ನಿಮಗೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಮೊದಲು ಹೇಳ್ತೇನೆ ಎಲ್ಲಿ ತಗೊಂಡೆ ಅಂತ. ನಾನು ಪಾಲೋಲಂ ಬೀಚ್ಗೆ, ನಾನು ಆ್ಯಕ್ಚುಲಿ ಇರೋದು ಮಜೋರ್ಡಾ ಬೀಚ್ ಹತ್ರ, ಬಟ್ ಪಾಲೋಲಂ ಬೀಚಿಗೆ ಹೋಗಿದ್ವಿ. ಇಲ್ಲಿಂದ ಅಲ್ಲಿ 45 ಮಿನಿಟ್ಸ್ ಆಗುತ್ತೆ ಡ್ರೈವಿಂಗಿಗೆ, ಟ್ರಾವೆಲ್ ಮಾಡೋದಕ್ಕೆ ಕ್ಯಾಬ್ನಲ್ಲಿ ಅರೌಂಡ್ 45 ಕಿಲೋಮೀಟರ್ ಅಂತೆ. ಆ್ಯಂಡ್ ಅದಕ್ಕೆ ನಾವು ಕ್ಯಾಬಿಗೆ 4200 ರೂಪೀಸ್ ಪೇ ಮಾಡಿ ಅಲ್ಲಿಗೆ ಹೋಗಿದ್ವಿ. ಯಾಕಂದರೆ ನಾನು ಇಲ್ಲಿ ಬರೋಕ್ಕೂ ಮುಂಚೆ ಕೆಲವು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದ್ದೆ, ಶಾಪಿಂಗ್ ಎಲ್ಲಿ ಮಾಡ್ಬೋದು ಸೌತ್ ಗೋವಾದಲ್ಲಿ ಅಂತ. ನಾವಿರೋದು ಸೌತ್ ಗೋವಾ. ಬಟ್ ಪಾಲೋಲಂ ಬೀಚಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ನೋಡಿ ಪಾಲೋಲಂ ಬೀಚಿಗೆ ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಎಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ, ನನಗೆ ಸಿಟ್ಟು ಬಂತು, ಬೇಜಾರಾಯಿತು, ಎಲ್ಲ ಫುಲ್ ಮಿಕ್ಸೆಡ್ ಎಮೋಷನ್ಸ್, ಫೀಲಿಂಗ್ಸ್ ಅಂತಲೇ ಅಂದ್ಕೊಳ್ಳಿ. ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಏನು ವಿಡಿಯೋದಲ್ಲಿ ನೋಡಿದ್ನಲ್ಲ, ರಿಯಲಾಗಿ ಆ್ಯಕ್ಚುಲಾಗಿ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ. ಅಂದರೆ ಜಸ್ಟ್ ಒಂದು 5-6 ಶಾಪ್ ಸಿಗುತ್ತೆ ಅಷ್ಟೇ ನಿಮಗೆ. ನಮ್ಮ ಕ್ಯಾಬು ನಮಗೆ ಬೀಚ್ ಎಂಟ್ರೆನ್ಸ್ ಎದುರುಗಡೆನೇ ಅಲ್ಲಿ ಸ್ಟಾಪ್ ಮಾಡಿದರು. ಅಲ್ಲಿ ಹೋಗಿ ಇಳಿದ ಮೇಲೆ ಮೇನ್ ಪರ್ಪಸ್ ನಾವಲ್ಲಿ ಬೀಚಿಗೆ ಹೋಗಿರಲಿಲ್ಲ. ಮೇನ್ ಪರ್ಪಸ್ ನಾವಲ್ಲಿ ಹೋಗಿದ್ದು ಶಾಪಿಂಗ್ಗೋಸ್ಕರ. ನನಗಲ್ಲಿ ಸ್ವಲ್ಪ ಆಕ್ಸಿಡೈಸ್ಡ್ ಆಮೇಲೆ ಶಾರ್ಟ್ಸ್ ಎಲ್ಲ ತೊಗೋಬೇಕಿತ್ತು, ಚೀಪ್ ರೇಟಲ್ಲಿ ಸಿಗುತ್ತೆ ಅಂತೆಲ್ಲ ಹೇಳ್ತಿದ್ರು. ಸೊ ಅಲ್ಲಿ ಹೋಗಿ ನೋಡಿದಾಗ ಫಸ್ಟ್ ಒಂದು ಶಾಪ್ ಹತ್ರ ಹೋದ್ವಿ. ಅಲ್ಲೇ ಒಂದು ಪಕ್ಕದಲ್ಲೇ ಒಂದು ಫಸ್ಟ್ ಶಾಪ್ ಇದೆ. ಪ್ಲೀಸ್ ಅಲ್ಲಿಗೆ ಹೋಗಬೇಡಿ ಅಂತಲೇ ಹೇಳ್ತೀನಿ ನಾನು. ಎಂಟ್ರೆನ್ಸಲ್ಲೇ ಫಸ್ಟ್ ಶಾಪೇ ಅದು. ಸೊ ತುಂಬ ಆ್ಯಟಿಟ್ಯೂಡ್ ಆ ಮನುಷ್ಯ, ಏನು ಶಾಪ್ ಒಳಗಡೆ ಹೋಗೋದಕ್ಕೂ ಬಿಡ್ತಿಲ್ಲ. ಮತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ, ಬರೀ ಈ ವಿಡಿಯೋ ಮಾಡೋಕ್ಕನ ತೊಗೊಳಕ್ಕಲ್ವಾ ಅಂತ ಹೇಳ್ತಾ ಇದ್ದಾನೆ ಮನುಷ್ಯ. ಅಷ್ಟು ಆ್ಯಟಿಟ್ಯೂಡ್. ಒಂದು ಶಾರ್ಟ್ಸ್ ನೋಡಿದೆ, ಚೆನ್ನಾಗಿತ್ತದು. ಅಂದರೆ ಆ ಶಾಪಲ್ಲಿ ಚೆನ್ನಾಗಿತ್ತು ಡ್ರೆಸ್ಸಸ್ ಎಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಆ ಶಾಪಿಗೆ ಹೋಗಿ ಫಸ್ಟ್ ಅಲ್ಲಿ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆ ಶಾಪ್, ಆ ಮನುಷ್ಯ ಏನು ರೇಟ್ ಕೂಡ ಸರಿಗೆ ಮಾತಾಡ್ತಾ ಇಲ್ಲ. ಅದು ಶಾರ್ಟ್ಸಿಗೆ 600 ರೂಪೀಸ್ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಅದು ಅಕಸ್ಮಾತ್ ನಿಮಗೆ ಸೈಡಿಗೆ ನಾನು ಹಾಕಿರ್ತೀನಿ ಆ ಕ್ಲಿಪ್ಪಿಂಗ್. ಆ ವೈಟ್ ಶಾರ್ಟ್ಸಿಗೆ ಆ ಮನುಷ್ಯ 600 ರೂಪೀಸ್ ಅಂತ ಹೇಳಿದ್ರು. ಆಮೇಲೆ ನಾನು ಅದನ್ನು 400 ರೂಪೀಸ್ ಅಂತ ಕೇಳಿದೆ, ಯಾಕಂದರೆ ಜಾಸ್ತಿ ಬಾರ್ಗೇನ್ ಮಾಡಬೇಕು ಅಂತ ಕೆಲವು ವೀಡಿಯೋಸಲ್ಲಿ ನೋಡಿದ್ದೆ. 400 ರೂಪೀಸ್ ಬರಲ್ಲ, 550 ಲಾಸ್ಟ್, 50 ರೂಪೀಸ್ ಕಡಿಮೆ ಮಾಡ್ತೀನಿ ಅಂತಾನೆ. ಇಲ್ಲ ಫಿಕ್ಸೆಡ್ ರೇಟ್ ಅಂತ ಹೇಳ್ದ. ಸೊ ಅವ್ರ ಆ್ಯಟಿಟ್ಯೂಡೇ ನನಗೆ ಇಷ್ಟ ಆಗಲಿಲ್ಲ. ವ್ಯಾಪಾರ ಮಾಡೋರು ಕಸ್ಟಮರ್ಸಿಗೆ ಆ ರೀತಿ ಟ್ರೀಟ್ ಮಾಡೋದಿಲ್ಲ ಅಷ್ಟೊಂದು. ಸೊ ಅದಕ್ಕೋಸ್ಕರ ಅಲ್ಲಿ ಎದುರುಗಡೆ ಶಾಪಿಗೆ ಹೋದ್ವಿ. ಎದುರುಗಡೆ ಶಾಪಲ್ಲಿ ಏನೂ ಇಲ್ಲ. ಅದು ಶಾಪ್ ಏನಕ್ಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಎಲ್ಲ ಹಳೇ ಬಟ್ಟೆಗಳು. ಇಯರಿಂಗ್ ನೋಡಿದ್ರೆ ಒಂದು ಇಯರಿಂಗ್ ಇದೆ, ಇನ್ನೊಂದು ಇಲ್ಲ. ಎಲ್ಲೋ ಹೋಗಿದೆ, ಅಲ್ಲಿ ಹೋಗಿದೆ, ನೋಡಬೇಕು ಅಂತ ಹೇಳಿದ್ರು. ಬಟ್ ಅವರು ನಮ್ಮ ಕನ್ನಡದವರೇ, ಖುಷಿ ಆಯಿತು. ಅಲ್ಲೇ ತಗೋಣ ಅಂತ ಅಂದ್ಕೊಂಡೆ, ಬಟ್ ಏನೂ ಇರಲಿಲ್ಲ ಅಲ್ಲಿ ತಗೊಳ್ಳೋದಕ್ಕೆ. ಸೊ ಅದು ಆದಮೇಲೆ ಪಕ್ಕದ ಅಂಗಡಿಗೆ ಹೋದ್ವಿ. ಪಕ್ಕದ ಅಂಗಡಿಯಲ್ಲಿ ಬರೀ ಬ್ಯಾಗ್ಸ್. ಬಟ್ ಬ್ಯಾಗ್ಸ್ ಅವರು 1000-2000 ಈ ರೀತಿ ಎಕ್ಸ್ಪೆನ್ಸಿವ್ ಹೇಳ್ತಿದ್ರು. ನನಗೆ ಬ್ಯಾಗ್ಸ್ ನೆಸಸರಿ ಇರಲಿಲ್ಲ. ಸೊ ಅದಾದಮೇಲೆ ಹೀಗೆ ತುಂಬ ಬೇಜಾರಾಯಿತು, ತುಂಬ ಡಿಸಪಾಯಿಂಟ್ ಆಯಿತು. ಆ್ಯಕ್ಚುಲಿ ನನ್ನ ಹತ್ರ ಇದ್ದಿದ್ದು 2 hours. 1 hour ನಾನು ಶಾಪಿಂಗ್ ಮಾಡಿಬಿಟ್ಟು 1 hour ನಾನು ಬೀಚಲ್ಲಿ ಆಡೋಣ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಪಾಲೋಲಂ ಬೀಚ್ ಸೌತಲ್ಲಿ ಫೇಮಸ್ ಅಲ್ವಾ, ಅಲ್ಲಿ ಹೋಗೋಣ ಅಂತ. ಬಟ್ ಅಲ್ಲಾದರೆ ಜಸ್ಟ್ ಈ ಶಾಪ್ ಹೋಗಿ ತಿರುಗೋ ಅಷ್ಟೊತ್ತಿಗೆ 1 hour ಮುಗಿದೋಯ್ತು. ನನಗೆ ಇಷ್ಟ ಆಗಿರೋದು ಸಿಗಲಿಲ್ಲ. ನೆಕ್ಸ್ಟ್ ಸ್ವಲ್ಪ ಗೂಗಲ್ ಮ್ಯಾಪಲ್ಲಿ ನೋಡಿದ್ವಿ, ಬೀಚಿಂದ ವಾಪಸ್ ಹೋಗಬೇಕು. ವಾಪಸ್ ಹೋಗಿ ರೈಟಿಗೆ ಟರ್ನ್ ಆದರೆ ಅಲ್ಲೊಂದು ಇನ್ನೊಂದು 4 ಶಾಪ್ ಇರೋದು ಸಿಗುತ್ತೆ. ಬಟ್ಟೆದು, ಇಯರಿಂಗ್ದೆಲ್ಲ ನನಗೆ ಅಷ್ಟು ನನಗೆ ಐಡಿಯಾ ಸಿಗಲಿಲ್ಲ, ನಾನು ಅಷ್ಟೊಂದು ತಗೊಳ್ಳಿಲ್ಲ. ಬಟ್ ಬಟ್ಟೆ ಶಾಪ್ ಸಿಗುತ್ತೆ. ಒಂದು ಶಾಪಲ್ಲಿ ನಂಗೆ ಚೆನ್ನಾಗಿ ಅನ್ನಿಸ್ತು. ಸೊ ಅಲ್ಲೇ ನಾನು ಶಾಪ್ ಮಾಡಿದ್ದು. ಆ್ಯಂಡ್ ಸ್ವಲ್ಪ ಬಾರ್ಗೇನ್ ಕೂಡ ಮಾಡಿದೆ, ಬಟ್ ಜಾಸ್ತಿ ಅವ್ರು ಕಡಿಮೆಗಂತೂ ಕೊಡೋದಿಲ್ಲ. ಜಸ್ಟ್ ಒಂದು 50 ಅಥವಾ 100 ರೂಪೀಸ್ ಮಾತ್ರ ಬಾರ್ಗೇನ್ ಮಾಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಬಾರ್ಗೇನ್ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಎಲ್ಲಿ ಕರೆಕ್ಟಾಗಿ ಶಾಪ್ ಮಾಡಬೇಕು ಅಂತ. ಅದಕ್ಕೂ ಮುಂಚೆ ನಾನು ಏನೇನು ತಗೊಂಡೆ ಅಂತಲೂ ಹೇಳ್ತೀನಿ, ಬರೀ ಮಾತೇ ಆಗೋಗುತ್ತೆ. ಫಸ್ಟ್ ನಾನು ತಗೊಂಡಿದ್ದೆ ಶಾರ್ಟ್ಸ್, ಯಾಕಂದರೆ ನನಗೆ ಮನೇಲಿ ಹಾಕ್ಕೊಳ್ಳೋದಕ್ಕೆ ಶಾರ್ಟ್ಸ್ ಬೇಕಾಗಿತ್ತು. ಸೊ ಹೇಗೋ ಬಂದಿದ್ದೀನಲ್ಲ ಅಂತ ಶಾರ್ಟ್ಸ್ ತಗೊಂಡೆ. ಸೊ ಈ ಶಾರ್ಟ್ಸ್ ಇದು ವೈಟ್ ಶಾರ್ಟ್, ಒಂಥರ ನೆಟ್ಟೆಡ್ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ, ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ. ಹೀಗೆ ಸೊ ಇಲ್ಲಿ ಕೆಳಗಡೆ ಲೇಸ್ ಇದೆ.
ಇದೇ ಥರದ್ದು ಇನ್ನೊಂದು ಶಾರ್ಟ್ಸ್ ತೊಗೊಂಡೆ ಬ್ಲ್ಯಾಕ್. ನನಗೆ ಈ ಕ್ಲಾತ್ ಇಷ್ಟ ಆಯಿತು. ಇನ್ನೊಂದು ಕಲರ್ ಇದ್ದಿದ್ದೆ ನಾನು ತಗೋತಿದ್ದೆ, ಬಟ್ ಇವೆರಡೇ ಕಲರ್ ಇದ್ವು. ಸೊ ಇವೆರಡನ್ನು ತಗೊಂಡೆ. ಅವ್ರು ಆ್ಯಕ್ಚುಲಿ ಇದಕ್ಕೆ 500 ಅಂತ ಹೇಳಿದ್ರು. ಆಮೇಲೆ ನಾನು ಇದನ್ನು ಮೇ ಬಿ 350 ರುಪೀಸ್ ಮಾಡ್ಕೊಂಡು ತಗೊಂಡೆ. ಸೊ ಈ ಎರಡು ಶಾರ್ಟ್ಸ್ 350 ಕೊಟ್ಟರು. ಆ ಹೆಣ್ಮಗಳು ಒಳ್ಳೆ ಆಕೆ ಅಂತಲೇ ಅನಿಸಿದ್ರು ನನಗೆ. ಸೊ ಅದೇ ಶಾಪಲ್ಲಿ ಎಲ್ಲ ತಗೊಂಡೆ. ನೆಕ್ಸ್ಟ್ ಟಾಪ್ಸ್ ತೊಗೊಂಡೆ. ಮನೇಲಿ ಆರಾಮಾಗಿ ಫ್ರೀ ಆಗಿರೋವಾಗ ಹಾಕೋಣ ಅಂತ. ಡೋಂಟ್ ವರಿ, ನಾನು ಸ್ವಲ್ಪ ಗೋವಾದಿಂದ ಇದು ವಿಡಿಯೋ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಗೋವಾ ವೈಬ್ಗೋಸ್ಕರ ಹೀಗಿದೆ. ನಮ್ಮ ರೂಮಿನ ಬಾಲ್ಕನಿಯಿಂದನೇ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಏನಾದ್ರು ಡಿಸ್ಟರ್ಬೆನ್ಸ್ ಕೇಳಿಸಿದ್ರೆ ಪ್ಲೀಸ್, ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ, ಪ್ಲೀಸ್ ಎಕ್ಸ್ಕ್ಯೂಸ್. ನೆಕ್ಸ್ಟ್ ಟಾಪ್ ತೊಗೊಂಡೆ. ಸೊ ಟಾಪ್ ಈ ರೀತಿ ಇದೆ. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಬಟ್ ನನಗೆ 2 ಕಲರ್ ಇಷ್ಟ ಆಯಿತು. ಸೊ ಈ ರೀತಿ ಇದೆ ಟಾಪ್. ಹೀಗೆ ಇದು ಕ್ರಾಪ್ ಟಾಪ್ ಹೀಗೆ ಬರುತ್ತೆ. ಸೊ ಇದೊಂದು ಟಾಪ್ ತೊಗೊಂಡೆ. ಆ್ಯಂಡ್ ಇದು ಪಿಂಕ್ ಕಲರ್ ಆ್ಯಂಡ್ ಇದು ಆರೆಂಜ್. ಇದರಲ್ಲಿ ರೆಡ್ ಇತ್ತು ಆ್ಯಂಡ್ ರಾಯಲ್ ಬ್ಲೂ ಇತ್ತು, ಬಟ್ ನಾನು ಇವೆರಡೇ ತೊಗೊಂಡೆ. ಸೊ ಇದನ್ನು ಕೂಡ ಅವರು 450 ಅಂತ ಹೇಳಿದ್ರು, ಬಟ್ ಲಾಸ್ಟ್ ನಾನು 350 ಮಾಡ್ಕೊಂಡು ತೊಗೊಂಡೆ ಇವೆರಡೂ. ನೆಕ್ಸ್ಟ್ ಇದು ಕೂಡ ಲೇಸ್ ಥರ ಬರುತ್ತೆ, ಸೊ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಸಮ್ಮರಿಗೆ. ನೆಕ್ಸ್ಟ್ ಇದು ಟೈಯಿಂಗ್ ಸ್ಕರ್ಟ್ಸ್, ಚಿಕ್ಕ ಶಾರ್ಟ್ ಸ್ಕರ್ಟ್ಸ್ 3/4 ಬರುತ್ತೆ. ಸೊ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡೆ. ನನಗೆ ಈ ರೀತಿ ಟೈ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ ಹೀಗೆ. ಬಟ್ ಟೈ ಮಾಡಿಕೊಂಡ್ರೆ ಇದು ಇಷ್ಟು ಈ ರೀತಿ ಕೂತ್ಕೊಳ್ಳುತ್ತೆ. ಇದನ್ನು ತಗೊಂಡೆ. ಸೊ ಇದೇ ಥರದ್ದು ನಾನು 3 ತಗೊಂಡಿದ್ದೀನಿ, ಇಷ್ಟ ಆಯಿತು. ಆ್ಯಂಡ್ ಇದೂ ಅಷ್ಟೇ ಅವರು 350 ರುಪೀಸ್ ಹಾಕಿಕೊಟ್ರು. ಆ್ಯಕ್ಚುಲಿ 450 400 ಅಂತ ಹೇಳಿದರು. ಇದನ್ನು ನನಗೆ ಅವರು 350 ರುಪೀಸಿಗೆ ಕೊಟ್ಟರು. ಇದರಲ್ಲಿ ಇನ್ನೂ ಕಲರ್ಸ್ ಇದ್ವು, ಬಟ್ ನನಗೆ ಇದು 3 ಇಷ್ಟ ಆಯಿತು. ಇನ್ನೂ ಸ್ವಲ್ಪ ಡಲ್ ಅಂತ ಅನಿಸಿತ್ತು. ಸೊ ಇದು ಜಸ್ಟ್ ಈ ರೀತಿ ರ್ಯಾಪ್ ಮಾಡ್ಕೊಳ್ಳೋದು ಆ್ಯಂಡ್ ಕಟ್ಕೊಳ್ಳೋದು, ಇದು ಹೀಗಿರುತ್ತೆ. ಇದನ್ನು ರ್ಯಾಪ್ ಮಾಡ್ಕೊಳ್ಳೋದು, ಕಟ್ಕೊಳ್ಳೋದು. ಸೊ ಈಸಿ ಇರುತ್ತೆ ಹಾಕ್ಕೊಳ್ಳೋದಕ್ಕೆ ಅಂತ ತಗೊಂಡೆ. ಇದು ಆನ್ಲೈನಲ್ಲಿ ನನಗೆ ಸಿಗೋದಿಲ್ಲ, ಸೊ ಅದನ್ನು ತಗೊಂಡೆ. ನೆಕ್ಸ್ಟ್ ಶಾರ್ಟ್ಸ್, ಇದು ನನಗೆ 250 ರುಪೀಸಿಗೆ ಕೊಟ್ಟರು. ಅದಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ, ಒಂಥರ ಕಾಟನ್ ಥರ ಇದೆ, ತುಂಬ ತೆಳುವಾಗಿದೆ ಆ್ಯಂಡ್ ಎಲಿಫೆಂಟ್ ಡಿಸೈನ್ ಇದೆ, ಬಟ್ ಚೆನ್ನಾಗಿದೆ. ಸೊ 250 ರುಪೀಸಿಗೆ ಕೊಟ್ಟರು. ಇದೂ ಅಷ್ಟೇ. ಇದು ಆ್ಯಕ್ಚುಲಿ ಸ್ಯಾರಿ ಕ್ಲಾತ್ ಇರುತ್ತಲ್ಲ, ಪಾಲಿಸ್ಟರ್ ಸಿಂಥೆಟಿಕ್, ಆ ಕ್ಲಾತ್. ಇದೂ ಒಂದು ರೀತಿ ಮನೇಲಿ ಫ್ರೀ ಆಗಿರುತ್ತೆ ಅಂತ ನಾನು ಜಸ್ಟ್ 250 ಕೊಟ್ಟು ಇದನ್ನು ತೊಗೊಂಡೆ. ಬೇರೆ ಮನೇಲಿ ಹಾಕ್ಕೊಳ್ಳೋದಕ್ಕೆ ಅಷ್ಟು ನಂಗೆ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಓಕೆ, ಆ್ಯಂಡ್ ಇದೊಂದು ತೊಗೊಂಡೆ. ಈ ಡ್ರೆಸ್ ಇದೆಯಲ್ಲ, ಇದು ಫ್ರಾಕ್. ಸೊ ಇದನ್ನು ಕೂಡ ಅಲ್ಲೇ ತೊಗೊಂಡಿದ್ದು. ಈ ರೀತಿ ಸ್ಟ್ರ್ಯಾಪ್ಸ್ ಬರುತ್ತೆ, ಅಡ್ಜಸ್ಟ್ಮೆಂಟ್ ಸ್ಟ್ರ್ಯಾಪ್ಸ್. ನಾನು ಜಸ್ಟ್ ಈ ರೀತಿ ಮೇಲೆ ಹಾಕ್ಕೊಂಡು ಕೂತಿದ್ದೀನಿ. ಸೊ ಫಿಟ್ಟಿಂಗ್ ಕೂಡ ಚೆನ್ನಾಗಿದೆ. ಅಲ್ಲಿ ತುಂಬ ವೆರೈಟಿ ಕಲರ್ಸ್ ಇದ್ವು, ಬಟ್ ನಾನು ಸ್ವಲ್ಪ ಲೈಟ್ ಕಲರ್ ಏನಕ್ಕೆ ಅಂತ ನಾನು ಈ ರೀತಿ ಬ್ರೌನ್ ಕಲರ್ ತೊಗೊಂಡೆ. ಆ್ಯಂಡ್ ಕ್ಲಾತ್ ಕೂಡ ಚೆನ್ನಾಗಿದೆ, ದಪ್ಪ ಇದೆ. ಸೊ ಇದು ಕೂಡ ಅಲ್ಲೇ ತೊಗೊಂಡಿದ್ದು. ಇದನ್ನು ಅವರು 850 750 ಹೀಗೆ ಹೇಳಿದ್ರು, ಬಟ್ ನಾನು ಲಾಸ್ಟ್ 600 ರುಪೀಸ್ ಕೊಟ್ಟೆ ಇದಕ್ಕೆ. ಬಟ್ 600 ರುಪೀಸ್ ವರ್ತ್ ಅಂತ ಅಂದ್ಕೋತೀನಿ. ನಾನು ನಿಮಗೆ ತೋರಿಸ್ತೀನಿ, ಸಾರಿ. ಸೊ ಈ ರೀತಿ ಇದೆ ಇದು ಫ್ರಾಕ್ ಆ್ಯಂಡ್ ಹೀಗಿದೆ. ಡೋಂಟ್ ಮೈಂಡ್. ಓಕೆ, ಬಟ್ ನೀವು ಡೀಪ್ ಬೇಕು ಅಂದರೆ ಇದನ್ನು ಲೂಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಡೀಪ್ ಬೇಡ, ಇನ್ನು ಸ್ವಲ್ಪ ಟೈಟ್ ಮಾಡಿಕೊಂಡು ಮೇಲ್ವರೆಗೂ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕಪ್ಸ್ ಕೂಡ ಕಟ್ಟಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಓಕೆ, ಬಟ್ಟೆ ಅಷ್ಟೇ. ನೆಕ್ಸ್ಟ್ ನಾನು ತೊಗೊಂಡಿದ್ದು ಕೆಲವು ಇಯರಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಈ ಥರದ್ದು ತೊಗೊಂಡೆ. ಇದು ಜಸ್ಟ್ ಬ್ಯಾಕ್ ಶಾಪ್ಸ್ ಇದ್ವು ಅಂತ ಹೇಳಿದ್ನಲ್ಲ, 3rd ಶಾಪ್, ಅಲ್ಲಿ ತೊಗೊಂಡಿದ್ದು ನಾನು ಇದನ್ನು. ಸೊ ಇದಕ್ಕವರು 450 ರುಪೀಸ್ ಅಂತ ಹೇಳಿದ್ರು. ನಾನು 350 ರುಪೀಸಿಗೆ ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ, ಬಟ್ ಈ ಥರದ್ದು ನನ್ನ ಹತ್ರ ಇರಲಿಲ್ಲ ಅಂತ ತೊಗೊಂಡೆ. ಆ್ಯಂಡ್ ವಿತ್ ಇಯರಿಂಗ್ ಇದೊಂದು. ಆ್ಯಂಡ್ ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ, ನಾನು 250 ರುಪೀಸ್ ಕೊಟ್ಟು ತೊಗೊಂಡೆ. 200 ರುಪೀಸ್ ಕೊಟ್ಟೆ ಇದಕ್ಕೆ. ಇದೇ ಥರದ್ದು ಇನ್ನೊಂದು ತೊಗೊಂಡೆ, ಒಂದು ನನಗೆ, ಒಂದು ನಮ್ಮ ಅತ್ತೆ ಮಗಳಿಗೆ. ನೆಕ್ಸ್ಟ್
ಇದು ತಗೊಂಡೆ. ಈ ಥರದ್ದು ಮಾಮೂಲು ನಮಗೆ ಸಿಗುತ್ತೆ ಮಲ್ಲೇಶ್ವರಂ ಮತ್ತು ಬ್ಯಾಂಗ್ಳೂರಲ್ಲಿ ಅಥವಾ ಎಲ್ಲಾದರೂ ಲೋಕಲ್ ಮಾರ್ಕೆಟಲ್ಲಿ. ಬಟ್ ನನ್ನ ಹತ್ರ ಈ ಥರದ್ದು ಇರಲಿಲ್ಲ ಅಂತ ನಾನು ತೊಗೊಂಡೆ. ಇದನ್ನು ಅವರು 80 ರುಪೀಸ್ ಅಂತ ಹೇಳಿದ್ರು, ನಾನು 50 ರುಪೀಸಿಗೆ ತೊಗೊಂಡೆ. ನನಗೆ ಇದರ ರೇಟ್ ಗೊತ್ತಿದೆ. ನೆಕ್ಸ್ಟ್ ಇದು ಬ್ರಾಸ್ಲೆಟ್ಸ್. ಗೋವಾ ಹೋದ್ಮೇಲೆ ಇಂಥ ತೊಗೊಳ್ಳಿಲ್ಲ ಅಂದರೆ ಆಗಲ್ಲ. ಒಂದು ಈ ರೀತಿ ಬ್ರಾಸ್ಲೆಟ್ಸ್. ಇದು ಕವಡೆದು ಕಪ್ಪೆ ಚಿಪ್ಪಿಂದು ಇತ್ತು, ಬಟ್ ನನಗೆ ಅಷ್ಟು ಕಲೆಕ್ಷನ್ಸ್ ಅಲ್ಲಿ ಕಾಣಲಿಲ್ಲ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ. ನಾನು ಹೇಳೋಕ್ಕೆ ನಿಮಗೆ ಸೊ ಇದು ಆ್ಯಕ್ಚುಲಿ 150 ರುಪೀಸ್ ಅಂತ ಹೇಳಿದರು. ಮತ್ತು ನಾನು 2 ಕೊಟ್ಟು 150 ರುಪೀಸ್ ಕೊಟ್ಟು 2 ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ನಾನು ಬಟ್ಟೆಗಳು ತೊಗೊಂಡೆ ಅಂತ ಹೇಳಿದ್ನಲ್ಲ, ಆ ಶಾಪ್ಸಲ್ಲಿ ಇದು ತೊಗೊಂಡಿದ್ದು. ಆ ಶಾಪ್ಸಲ್ಲಿ ಕೆಲವು ಇಯರಿಂಗ್ಸ್ ತೊಗೊಂಡೆ. ಇದು ಈ ಇಯರಿಂಗ್, ಇದು ಕೂಡ ಕವಡೆದು. ಇದು ರಿಂಗ್ ಬರುತ್ತೆ ಹೀಗೆ. ಓಕೆ, ಈ ರಿಂಗ್ ತಗೊಂಡೆ. ಸೊ ಇದನ್ನು ಅವರು 150 ರುಪೀಸ್ ಅಂತ ಅಂದರು, ಮತ್ತು ನಾನು ಇದಕ್ಕೆ 80 ರುಪೀಸ್ ಕೊಟ್ಟೆ. ನೆಕ್ಸ್ಟ್ ಇದಕ್ಕೂ ಕೂಡ ನಾನು 80 ರುಪೀಸ್ ಕೊಟ್ಟೆ. ಆ್ಯಂಡ್ ಇದಕ್ಕೆ 100 ರುಪೀಸ್ ಕೊಟ್ಟೆ. ಅವ್ರು ಜಾಸ್ತಿನೇ ಹೇಳಿದ್ರು, ಬಟ್ ಇದು ತುಂಬ ಗಟ್ಟಿ ಇದೆ, ಸಖತ್ತಾಗಿದೆ. ಸೊ ಇದಕ್ಕೆ ನಾನು 100 ರುಪೀಸ್ ಕೊಟ್ಟೆ. ಇಷ್ಟೇ ನಾನು ತೊಗೊಂಡಿದ್ದು. ನಾನು ಆ್ಯಕ್ಚುಲಿ ಫ್ಲೈಟಲ್ಲಿ ನಾನು ಒಂದು ಎಕ್ಸ್ಟ್ರಾ ಬ್ಯಾಗೇ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಆಮೇಲೆ ನಾನು ಆದಷ್ಟು ನಾನು ಇಲ್ಲಿ ತೊಗೊಂಬರೋಂಥ ಬಟ್ಟೆಗೆ ಸ್ವಲ್ಪ ಕಡಿಮೆನೇ ತಂದಿದ್ದೆ, ಯಾಕಂದರೆ ಇಲ್ಲಿಂದ ನಾನು ಜಾಸ್ತಿ ಶಾಪಿಂಗ್ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ. ನನಗೆ ಇಯರಿಂಗ್, ಜುಮ್ಕಾ, ನೆಕ್ಲೆಸ್ ಸೆಟ್, ಶಾರ್ಟ್ ನೆಕ್ಲೆಸ್ ಆ್ಯಂಡ್ ಬಟ್ಟೆಗಳು ಇದೆಲ್ಲ ತುಂಬ ತೊಗೋಬೇಕು ಅಂತ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಪಾಲೋಲಂ ಬೀಚ್ನಲ್ಲಿ ಏನೂ ಸಿಗಲಿಲ್ಲ. ಪ್ಲೀಸ್ ನೀವು ಯಾರಾದರೂ ಗೋವಾಗೆ ಹೋಗೋರು ಸೌತಲ್ಲಿದ್ದರೆ ದಯವಿಟ್ಟು ಹೇಳ್ತಿದ್ದೀನಿ, ಸೌತಲ್ಲಿ ನಿಮಗೆ ಶಾಪಿಂಗಿಗೆ ಏನೂ ಸಿಗೋದಿಲ್ಲ. ಸೌತ್ನಲ್ಲಿ ಜಸ್ಟ್ ನಿಮಗೆ ಬೀಚಸ್ ಇರುತ್ತೆ, ಬೀಚಿಗೆ ಹೋಗಿ ಕೋಲಾಲ ಬೀಚ್ ಅಂತ ಯಾವುದೋ ಇದೆ, ಅಲ್ಲಿ ಸಿಗುತ್ತೆ ಅಂತ ನನಗೆ ಕ್ಯಾಬ್ ಅವ್ರು ಹೇಳಿದರು. ಬಟ್ ಅದು ನಾವಿರೋದು ಮಜೋರ್ಡಾ ಬೀಚ್ ಹತ್ರ. ಸೊ ಇಲ್ಲಿಂದ ಅದು ತುಂಬ ದೂರ ಅಂತೆ, ಅದು ಬಾರ್ಡರಲ್ಲಿದೆ, ಅದು ದೂರ ಅಂತ ಹೇಳಿದ್ರು. ಸೊ ಪ್ಲೀಸ್ ಹೇಳ್ತಾ ಇದ್ದೀನಿ, ಸೌತಲ್ಲಿ ನಿಮಗೆ ಸ್ವಲ್ಪ ನೀವು ರಿಲ್ಯಾಕ್ಸ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ರೆಸಾರ್ಟ್ನಲ್ಲಿ ಅಂತ ಅಂದರೆ ಸೌತಿಗೆ ಬನ್ನಿ. ಈವನ್ ಬೀಚಲ್ಲೂ ಕೂಡ ಜನ ಕಡಿಮೆ ಇರ್ತಾರೆ, ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ಸೈಟ್ ಸೀಯಿಂಗ್ ಮಾಡ್ತೀನಿ ಅಥವಾ ನೀವೇನಾದರೂ ತೊಗೊಳಕ್ಕೆ ಹೋಗಬೇಕು, ಶಾಪಿಂಗ್ ಹೋಗಬೇಕು ಅಂದರೆ ನೀವು ನಾರ್ತಿಗೆ ಹೋಗಬೇಕು. ಗೋವಾ ಅಂದರೆ ನಾರ್ತ್ ಬೆಸ್ಟ್ ಅಂತ ಹೇಳ್ತೀನಿ. ಸೌತ್ ಬರಬೇಕು ಅಂದರೆ ನಿಮಗೆ ತುಂಬ ಪ್ರಶಾಂತವಾಗಿರುತ್ತೆ, ಆದರೆ ಏನೂ ಸಿಗಲ್ಲ ನಿಮಗೆ ಇಲ್ಲಿ. ಆ್ಯಂಡ್ 10 ಗಂಟೆಗೆ ಎಲ್ಲ ಕ್ಲೋಸ್ ಆಗಿರುತ್ತೆ. ಬಟ್ ನಾರ್ತಲ್ಲಿ ಹಾಗಲ್ಲ, ನಿಮಗೆ ನಾರ್ತಲ್ಲಿ ನೈಟ್ವರೆಗೂ ನಿಮಗೆ ಫುಡ್ ಕೂಡ ಸಿಗುತ್ತೆ ಆ್ಯಂಡ್ ನಿಮಗೆ ಶಾಪಿಂಗ್ ಕೂಡ ಮಾಡ್ಬೋದು. ಆ್ಯಂಡ್ ಅಲ್ಲಿ ಸ್ಯಾಟರ್ಡೇ ಮಾರ್ಕೆಟ್ ಅಂತ ಕೂಡ ಇರುತ್ತಂತೆ, ಅಲ್ಲಿ ಸ್ಯಾಟರ್ಡೇಸ್ ಹೋಲ್ ನೈಟ್ ಇರುತ್ತಂತೆ 3 o'clockವರೆಗೂ. ಆ್ಯಂಡ್ ಅಂಜುನಾ ಮಾರ್ಕೆಟ್ ವೆಡ್ನೆಸ್ಡೇ ಇರುತ್ತೆ. ಅಂಜುನಾ ಮಾರ್ಕೆಟ್, ಫ್ಲೀ ಮಾರ್ಕೆಟ್, ಅಲ್ಲೂ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಕೇಳಿದ್ರು. ಬಟ್ ನಾವು ವೆಡ್ನೆಸ್ಡೇವರೆಗೂ ಇಲ್ಲಿ ಇರೋದಿಲ್ಲ. ಆ್ಯಂಡ್ ಟಿಬೆಟಿಯನ್ ಮಾರ್ಕೆಟ್ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಇಲ್ಲಿಂದ ತುಂಬ ದೂರ. ಆ್ಯಂಡ್ ನಾವು ಹೈರ್ ಮಾಡ್ಕೊಂಡಿರೋವಂಥ ಕ್ಯಾಬ್ ಡ್ರೈವರ್ಗೆ ಅದು ಓಪನ್ ಇದೆಯಾ ಇಲ್ವಾ, ಯಾವಾಗ ಓಪನ್ ಇರುತ್ತೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿದ್ರು. ಸೊ ಅದೊಂದು ಡಿಸಪಾಯಿಂಟ್ ಆಯಿತು, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಜಸ್ಟ್ ಇಷ್ಟು ಶಾಪಿಂಗ್ ಮಾಡೋದಕ್ಕೆ ನಾನು ಕ್ಯಾಬಿಗೆ 4200 ಕೊಟ್ಟೆ ಅಲ್ಲಿಗೆ ಹೋಗೋದಕ್ಕೆ. ಆ್ಯಂಡ್ ಇಲ್ಲಿ ಕ್ಯಾಬ್ ತುಂಬ ಕಾಸ್ಟ್ಲಿ. ನೀವು 2 ವೀಲರ್ ತೊಗೊಂಡು ರೈಡ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಓಕೆ, ಬಟ್ ಇಲ್ಲಿ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗೋದಕ್ಕೆ ತುಂಬ ದೂರ. ಸೊ ಸೌತ್ಗಿಂತಲೂ ನಾನು ನಾರ್ತ್ ಬೆಸ್ಟ್ ಅಂತ ಹೇಳ್ತೀನಿ. ಆರಾಮಾಗಿ ಟೈಮ್ ನೀವು ಸ್ಪೆಂಡ್ ಮಾಡಬೇಕು, ಆರಾಮಾಗಿರಬೇಕು ಅನ್ನೋ ಹಾಗಿದ್ರೆ, ಹೊರಗಡೆ ಸೈಟ್ ಸೀಯಿಂಗ್ ಮಾಡಬಾರ್ದು ಅನ್ನೋ ಹಾಗಿದ್ರೆ ಸೌತಿಗೆ ಬನ್ನಿ. ನೀವು ಚರ್ಚ್ ನೋಡಬೇಕು ಅಥವಾ ಕೆಲವು ಸೈಟ್ ಸೀಯಿಂಗ್ ನೋಡಬೇಕು ನೀವು ಗೋವಾದಲ್ಲಿ ಅಂದರೆ ನಾರ್ತಿಗೆ ಹೋಗಿ. ಆ್ಯಂಡ್ ನಾರ್ತ್ ಅಂದರೆ ಏನು, ಬರೀ ಡ್ರಿಂಕ್ಸ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಪಾರ್ಟಿ ಪಬ್ ಅಂತಲೇ ಅಲ್ಲ. ಸೈಟ್ ಸೀಯಿಂಗ್ ನೋಡಬೇಕು ಅಂದರೆ ನಾರ್ತಲ್ಲಿರಿ. ನಾರ್ತಲ್ಲಿ ತುಂಬ ಲೈವ್ಲಿ ಆಗಿರುತ್ತೆ. ಎಸ್, ಬೀಚ್ ತುಂಬ ಕ್ರೌಡೆಡ್ ಆಗಿರುತ್ತೆ, ತುಂಬ ಜನ ಇರ್ತಾರೆ. ಸೊ ನೀವು ಬೀಚಲ್ಲಿ ಎಂಜಾಯ್ ಮಾಡಬೇಕು, ಜನ ಕಡಿಮೆ ಇರಬೇಕು ಅಂದರೆ ನೀವು ಸೌತಿಗೆ ಬನ್ನಿ. ಬಟ್ ಶಾಪಿಂಗ್ ಎಲ್ಲ ಮಾಡಬೇಕು, ಸೈಟ್ ಸೀಯಿಂಗ್ ಅಂದರೆ ನಾರ್ತ್. ಪಾಲೋಲಿಂ ಬೀಚ್ ಅಂತಾರೆ. ಪಾಲೋಲಿಂ ಬೀಚ್
ಬೀಚಲ್ಲಿ ಹೋಗಿ ಆಟಾಡಿ ಜನ ಕಡಿಮೆ, ಅದನ್ನು ಬಿಟ್ಟು ಶಾಪಿಂಗ್ ಮಾಡ್ತೀನಿ ಅಂದರೆ ಈ ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ಪಾಲೋಲಂ ಬೀಚಲ್ಲಿ ಶಾಪಿಂಗ್ ಮಾಡಿ ಅಂತೆಲ್ಲ ತೋರಿಸ್ತಾ ಇದ್ದಾರೆ. ನಾನು ಅದನ್ನು ನೋಡಿ ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಯಿತು, ಮೋಸ ಆಯಿತು. ನಾನು ಅಷ್ಟೊಂದು ಖರ್ಚು ಮಾಡಿ ಅಲ್ಲಿಗೆ ಹೋಗಿ ನನಗೇನೂ ಸಿಗಲಿಲ್ಲ. ಸೊ ಕೊನೆಗೆ ಬೀಚಲ್ಲಿ ಹೋಗಿ ಸ್ವಲ್ಪ ನೋಡಿ ಆಟಾಡಲಿಲ್ಲ, ಅಂದರೆ ಟೈಮ್ ಇರಲಿಲ್ಲ. ಸೊ ಅದನ್ನ ನೋಡಿ ಜಸ್ಟ್ ನೋಡಿಬಿಟ್ಟು ಆಮೇಲೆ ವಾಪಸ್ ಬಂದ್ವಿ. ಯಾಕಂದರೆ 7 o'clock ಮೇಲ್ಪಟ್ಟು ಮತ್ತೆ ನೈಟ್ ಚಾರ್ಜಸ್ ಎಕ್ಸ್ಟ್ರಾ ಹಾಕ್ತಾರಂತೆ ಕ್ಯಾಬ್ನವರು. ಸೊ ಅದಕ್ಕೋಸ್ಕರ ಮತ್ತೆ ಹಾಗೆ ವಾಪಸ್ ಬಂದ್ವಿ. ಇಷ್ಟೇ ನಾನು ತೊಗೊಂಡಿದ್ದು ಪಾಲೋಲಂ ಬೀಚ್ನಲ್ಲಿ. ಪ್ಲೀಸ್ ನೋಡಿಕೊಂಡು ಹೋಗಿ. ಶಾಪಿಂಗ್ ಮಾಡಬೇಕು ಅಂದರೆ ಸೌತಲ್ಲಿ ನಿಮಗೆ ಎಲ್ಲೂ ಸಿಗೋದಿಲ್ಲ ಶಾಪಿಂಗಿಗೆ. ಅಂದರೆ ನಾನು ಪಾಲೋಲಂ ಬೀಚ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಮಜೋರ್ಡಾ ಬೀಚ್. ಸೊ ನಿಮಗೇನು ಸಿಗೋದಿಲ್ಲ. ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಇವತ್ತು ಈವ್ನಿಂಗ್ ಕೂಡ ನಾನು ಬೀಚಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಮಜೋರ್ಡಾ ಬೀಚ್ ಇದೆ, ನಮಗೆ ಹತ್ತಿರ ಆಗುತ್ತೆ, ವಾಕಬಲ್ ಡಿಸ್ಟೆನ್ಸ್. ಸೊ ಅಲ್ಲಿ ಅಕಸ್ಮಾತ್ ನಾನು ಫಸ್ಟ್ ಡೇ ಹೋಗಿದ್ದಕ್ಕಿಂತಲೂ ಇವತ್ತು ನಾನು ಸ್ವಲ್ಪ ಬೇರೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಅಕಸ್ಮಾತ್ ನನಗೇನಾದರೂ ಸಿಕ್ಕರೆ ಮತ್ತು ನಾನು ಈ ವಿಡಿಯೋದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾನು ಗೋವಾದಲ್ಲಿ ಏನೇನು ತೊಗೊಂಡೆ ಅಂತ ಟಿಪ್ಸ್ ಕೂಡ ಹೇಳಿದ್ದೀನಿ ನಾನು, ನೀವು ಎಲ್ಲಿ ಹೋಗಬೇಕು ಅಂತ. ಸೊ ಇಷ್ಟ ಆಗಿತ್ತು ವಿಡಿಯೋ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವ್ರಿ ಎಲ್ಲರೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.